10 ವರ್ಷದಲ್ಲಿ ನಮ್ಮ ದಾವಣಗೆರೆ ದಕ್ಷಿಣ ತುಂಬಾ ಅಂದ್ರೆ ತುಂಬಾನೇ ಅಭಿವೃದ್ಧಿ ಆಗಿದೆ ಸರ್. ಹಳೆ ಊರನ್ನ ಡೆವಲಪ್ಮೆಂಟ್ ಮಾಡೋದು ಒಂದು ರೀತಿ ಚಾಲೆಂಜಿಂಗ್ ಸರ್. ಏನ್ ರೋಡ್ ಅಗಲೀಕರಣ ಮಾಡಕ್ ಹೋದ್ರೆ ಮನೆಗಳನ್ನೆಲ್ಲ ಡೆಮಾಲಿಷ್ ಮಾಡಬೇಕಾಗುತ್ತೆ. ಹಿಂದೆ ಕಳೆದ ಬಾರಿ ಡಾಕ್ಟರ್ ಶಾಮು ಶಿವಶಂಕರಪ್ಪನವರು ಅತಿ ಹೆಚ್ಚು ಸ್ಮಾರ್ಟ್ ಸಿಟಿಯಿಂದ ವರ್ಕ್ಗಳನ್ನ ನಮ್ಮ ದಾವಣಗೆರೆ ದಕ್ಷಿಣದಲ್ಲಿನೇ ತುಂಬಾ ಮಾಡಿರೋದು ಸರ್. ಪ್ರತಿ ಒಂದು ರೋಡ್ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಸಿಮೆಂಟ್ ರೋಡೇ ಇದೆ ಎಲ್ಲ ಕಡೆ. ಹಳೆ ಊರಲ್ಲಿ ಎಲ್ಲಾ ಸಮುದಾಯ ಕೂಡ ತುಂಬಾ ಅಣ್ಣ ತಮ್ಮಂದ್ರ ರೀತಿ ತುಂಬಾ ಸೌಹಾರ್ದತೆಯಿಂದ ಇರ್ತಕ್ಕಂತ ಕ್ಷೇತ್ರ ಅಂತಂದ್ರೆ ದಾವಣಗೆರೆ ದಕ್ಷಿಣ. ಸಮರ್ಥವ್ರಿಗೆ ಕೊಟ್ರೆ ಖಂಡಿತ ಗೆಲ್ತೀವಿ ಸರ್. ಸಮರ್ಥವ್ರಿಗೆ ಕೊಟ್ರೆ ಖಂಡಿತ ಗೆಲ್ತೀವಿ ಸರ್. ಸದಸ್ಯ ಸಾಗರ್ ಅಂತ ಸರ್. ಏನ್ ಮಾಡ ಸಾಗರ್ ಅವರು? ನಾನು ಮಹಾನಗರ ಪಾಲಿಕೆಯಲ್ಲಿ ಪೌರಕರ್ಮಿ ಸಂಘಟನೆಯಲ್ಲಿ ಉಪಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಮತ್ತೆ ನಾಮಿನಿ ಕಾರ್ಪೊರೇಟರ್ ಸರ್. ಓಕೆ, ಚೆನ್ನಾಗಿ ಗೊತ್ತಿರುತ್ತಿಲ್ಲ ರಾಜಕೀಯ. ದಾವಣಗೆರೆ ದಕ್ಷಿಣದ್ದು, ದಾವಣಗೆರೆ ಉತ್ತರ ಹೋಲ್ಸಿದ್ರೆ ದಕ್ಷಿಣ ಸಾಕಷ್ಟು ಅಭಿವೃದ್ಧಿ ಆಗಬೇಕು ಅಂತ ಜನ ಮಾತಾಡ್ತಾರೆ. ನೀವೇನಂತೀರಿ ಸರ್? ತುಂಬಾನೇ ಹೇಳ್ಬೇಕಂತಂದ್ರೆ ಕಳೆದ ಬಾರಿ 10 ವರ್ಷದಲ್ಲಿ ನಮ್ಮ ದಾವಣಗೆರೆ ದಕ್ಷಿಣ ತುಂಬಾ ಅಂದ್ರೆ ತುಂಬಾನೇ ಅಭಿವೃದ್ಧಿ ಆಗಿದೆ ಸರ್. ಯಾಕಂತಂದ್ರೆ ತಮ್ಗೆ ಗೊತ್ತಿರ್ಬೋದು, ಇದು ಹಳೆ ಊರು ಸರ್. ಹೊಸ ಊರು ಜನಗಳು ಜನಸಂಖ್ಯೆ ಇರಲ್ಲ, ಎಲ್ಲ ರೋಡ್ ಫ್ರೀ ಆಗಿರುತ್ತೆ, ಎಲ್ಲ ವೆಹಿಕಲ್ಗಳು ಅಡ್ಡಾಡೋಕ್ಕೂ ಕೂಡ ಇರಲ್ಲ, ರೋಡ್ ಎಲ್ಲ ರೀತಿಯಲ್ಲಿ ಇರುತ್ತೆ. ಯಾವ ರೀತಿ ಬೇಕು ನಾವು ಆ ರೀತಿ ಡೆವಲಪ್ಮೆಂಟ್ ಮಾಡ್ಕೋಬಹುದು. ಆದ್ರೆ ಹಳೆ ಊರಿದೆಯಲ್ಲ, ಹಳೆ ಊರನ್ನ ಡೆವಲಪ್ಮೆಂಟ್ ಮಾಡೋದು ಒಂದು ರೀತಿ ಚಾಲೆಂಜಿಂಗ್ ಸರ್. ಯಾಕಂತಂದ್ರೆ ಹಳೆ ಕಾಲದಲ್ಲಿ ಹಿಂದೆ ಮನೆ ರೋಡ್ಗಳ ಚಿಕ್ಕ ಚಿಕ್ಕ ಇದ್ವು. ಏನ್ ರೋಡ್ ಅಗಲೀಕರಣ ಮಾಡಕ್ ಹೋದ್ರೆ ಮನೆಗಳನ್ನೆಲ್ಲ ಡೆಮಾಲಿಷ್ ಮಾಡ್ಬೇಕಾಗತ್ತೆ ಅಂತ ಚಾಲೆಂಜಿಂಗ್ ಅಲ್ಲೂ ಕೂಡ ಹಿಂದೆ ಕಳೆದ ಬಾರಿ ಡಾಕ್ಟರ್ ಶಾಮು ಶಿವಶಂಕರಪ್ಪನವರು ಅತಿ ಹೆಚ್ಚು ಸ್ಮಾರ್ಟ್ ಸಿಟಿಯಿಂದ ವರ್ಕ್ಗಳನ್ನ ನಮ್ಮ ದಾವಣಗೆರೆ ದಕ್ಷಿಣದಲ್ಲಿನೇ ತುಂಬಾ ಮಾಡಿರೋದು ಸರ್. ದಾವಣಗೆರೆ ದಕ್ಷಿಣದಲ್ಲಿ ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ ಒಳ್ಳೆ ಡ್ರೈನೇಜ್ ವರ್ಕ್ಗಳಾಗ್ಲಿ, ಚರಂಡಿ ಬಾಕ್ಸ್ ಚರಂಡಿಗಳಾಗ್ಲಿ, ರೋಡ್ಗಳಾಗ್ಲಿ, ಪ್ರತಿಯೊಂದು ಸಹ ದಾವಣಗೆರೆ ದಕ್ಷಿಣದಲ್ಲಿ ನೀವು ಪ್ರತಿಯೊಂದು ರೋಡ್ ಹೋದ್ರು ಕೂಡ ಪ್ರತಿಯೊಂದು ರೋಡ್ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಸಿಮೆಂಟ್ ರೋಡೇ ಇದೆ ಎಲ್ಲ ಕಡೆನೂ. ಯಾವ ಒಂದಾದ್ರೂ ಕೂಡ ಎಲ್ಲಾದ್ರೂ ದಾವಣಗೆರೆ ದಕ್ಷಿಣದಲ್ಲಿ ಒಂದು ಸಿಂಗಲ್ ರೋಡ್ ಕೂಡ ಒಂದು ಟಾರ್ ರೋಡ್ ಇಲ್ಲ, ಎಲ್ಲ ಸಿಮೆಂಟ್ ರೋಡ್ ಇದೆ. ಹೇಳ್ಬೇಕಂದ್ರೆ ಡಾಕ್ಟರ್ ಶಾಮು ಶಿವಶಂಕರಪ್ಪನವರು ನಮ್ಮ ದಾವಣಗೆರೆ ದಕ್ಷಿಣದ ಪ್ರತಿಯೊಂದು ರಸ್ತೆ ಕೂಡ ಕಾಂಕ್ರೀಟೀಕರಣ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಬಿಜೆಪಿ ಅಂತ ಬಂದಾಗ ಎರಡು ಪಕ್ಷಗಳಲ್ಲಿ ಕೂಡ ಆಸ್ಪಿರೆಂಟ್ಗಳು ಜಾಸ್ತಿ ಇದ್ದಾರೆ. ಕಾಂಗ್ರೆಸ್ ಅಂತ ಬಂದಾಗ ಯಾರು ಸೂಕ್ತ ಅಭ್ಯರ್ಥಿ ನಿಮ್ಮ ಪ್ರಕಾರ? ನಮ್ಮ ದಾವಣಗೆರೆ ದಕ್ಷಿಣದಲ್ಲಿ ಇಲ್ಲಿ ಜನಗಳು ಎಲ್ಲ ನಮ್ಮ ದಾವಣಗೆರೆ ದಕ್ಷಿಣ ಯಾವ ರೀತಿ ಕ್ಷೇತ್ರ ಅಂತಂದ್ರೆ ಇಲ್ಲಿ ಒಂದೇ ಸಮುದಾಯಕ್ಕೆ ಸೀಮಿತವಾಗಿಲ್ಲ ಸರ್. ನಮ್ಮ ದಾವಣಗೆರೆ ದಕ್ಷಿಣದಲ್ಲಿ ಎಲ್ಲ ಸಮುದಾಯಗಳು ಇದೆ. ನಮ್ಮ ದಾವಣಗೆರೆ ದಕ್ಷಿಣ ಒಂದು ರೀತಿ ಏನಂತ ನಮ್ದು ಹಳೆ ಊರು. ನಮ್ದು ಹಳೆ ಊರದಲ್ಲಿ ಈ ಒಂದು ಹಳೆ ಊರಲ್ಲಿ ಎಲ್ಲಾ ಸಮುದಾಯ ಕೂಡ ತುಂಬಾ ಅಣ್ಣ ತಮ್ಮಂದ್ರ ರೀತಿ ತುಂಬಾ ಸೌಹಾರ್ದತೆಯಿಂದ ಇರ್ತಕ್ಕಂತ ಕ್ಷೇತ್ರ ಅಂತಂದ್ರೆ ದಾವಣಗೆರೆ ದಕ್ಷಿಣ. ಈ ದಕ್ಷಿಣ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಅತಿ ಹೆಚ್ಚಾಗಿ ಹೇಳ್ಬೇಕಂದ್ರೆ ಎಲ್ಲ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗಳೇ ನಾವು ದಾವಣಗೆರೆ ದಕ್ಷಿಣದಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಎಲ್ಲರೂ ಕೂಡ ಅಣ್ಣ ತಮ್ಮಂದ್ರಗಳಲ್ಲಿನೇ ಇದು. ಯಾಕಂತಂದ್ರೆ ಇಲ್ಲಿ ಹೆಚ್ಚಾಗಿ ಮೈನಾರಿಟಿನ ಹಬ್ಬ ಮಾಡಿದ್ರೆ ಇಲ್ಲಿ ಇರೋರು ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗಳು, ನಾವು ಒಬ್ಬ SC ಹುಡುಗನಾಗಿ ನಾನು ಕೂಡ ಮೈನಾರಿಟಿಯಲ್ಲಿ ಯಾವ್ದಾದ್ರು ಪ್ರೋಗ್ರಾಮ್ ಆದ್ರೆ ನಾವು ಇನ್ವಾಲ್ವ್ಮೆಂಟ್ ಆಗ್ತೀವಿ. ನಾವೇನಾದ್ರೂ ಕಾರ್ಯಕ್ರಮ ಮಾಡಿದ್ರೆ ಮೈನಾರಿಟಿ ಬಂದು ಇನ್ವಾಲ್ವ್ಮೆಂಟ್ ಆಗ್ತಾರೆ. ಆ ರೀತಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅನ್ನೋದು ಒಂದು ರೀತಿ ಸೌಹಾರ್ದತೆಯಲ್ಲಿ ಇರ್ತಕ್ಕಂಥ ಕ್ಷೇತ್ರ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಯಾರು ಅಭ್ಯರ್ಥಿ ಆಗ್ಬೇಕು ಸೊ ಅಭ್ಯರ್ಥಿ ಹೇಳ್ಬೇಕು ಅಂತಂದ್ರೆ ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ಗೆಲ್ಲಬೇಕು ನಾವು ಕಾಂಗ್ರೆಸ್ ಇಂದ ಅಂತ ಅಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ SS ಮಲ್ಲಣ್ಣವರು ಮತ್ತು ಜನಪ್ರಿಯ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ ಅವರ ಉಸ್ತುವಾರಿಯಲ್ಲಿ ಅಂದ್ರೆ ಟಿಕೆಟ್ ಕೊಟ್ರೆ, ಸಮರ್ಥವ್ರಿಗೆ ಕೊಟ್ರೆ ಖಂಡಿತ ಗೆಲ್ತೀವಿ ಸರ್. ಹಾಗೂ ನೀವು ಕಾರ್ಯಕರ್ತರಾಗಿ ಹೇಳ್ತಾ ಇದ್ದೀರಾ. ನಾನು ಎರಡು ದಿನದಿಂದ ನಾನು ಪಬ್ಲಿಕ್ ನ ಮಾತಾಡಿಸ್ತಾ ಇದ್ದೀನಿ. ಅಲ್ಪಸಂಖ್ಯಾತರು ಅಥವಾ ನಮಗ್ ಟಿಕೆಟ್ ಬೇಕು ಈ ಸಲ ಅಂತಿದ್ದಾರೆ ಸರ್. ಈಗ ನೀವು ಕೇಳಿದ್ರಲ್ಲ, ಅವಾಗಲೇ ನಾನು ಹೇಳಿದ್ದು ಒಬ್ಬ ರಾಜಕೀಯ ಕಾರ್ಯಕರ್ತನಾಗಿ ಹೇಳ್ದೆ. ಒಬ್ಬ ಪಬ್ಲಿಕ್ ಆಗಿ ಒಪಿನಿಯನ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಸಮರ್ಥ ಅವರು ನಿಜಕ್ಕೂ ಅವರ ನಡತೆ, ಅವರ ಜನಗಳ ಮಧ್ಯೆ ಬೆರೆಯುವಂತಹ ರೀತಿ, ಅವ್ರ ಜನಗಳ ಜೊತೆ ಮಾತನಾಡುವಂತಹ ಅವರ ಮನೋಭಾವ ಯಾವ ರೀತಿ ಇದೆ ಅಂದ್ರೆ, ಅವರೊಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಗ, ಒಬ್ಬ ಸಂಸದರ ಮಗ, ಒಬ್ಬ ಹಿರಿಯ ನಾಯಕರಾಗಿದ್ದ ಶಾಮು ಶಿವಶಂಕರಪ್ಪರ ಮೊಮ್ಮಗ ಅಂತ ಅವ್ರು ನಿಜಕ್ಕೂ ಕೂಡ ಅವರಲ್ಲಿ ಯಾವುದು ಕಿಂಚಿಷ್ಟಿಲ್ಲ ಸರ್. ನಾನು ದಾವಣಗೆರೆ ನಗರದಲ್ಲಿ ನಾನು ಒಬ್ಬ ಮನುಷ್ಯ, ನಾನೊಬ್ಬ ವ್ಯಕ್ತಿ, ನಾನೊಬ್ಬ ಸಾಧಾರಣ ವ್ಯಕ್ತಿ ಅನ್ನೋ ರೀತಿನೇ ಪ್ರತಿಯೊಬ್ರು ಕೂಡ ಹಿರಿಯರಾಗ್ಲಿ ಕಿರಿಯರಾಗ್ಲಿ ದೊಡ್ಡವರಿಗೆ ದೊಡ್ಡ ರೀತಿನೇ ತುಂಬಾ ದೊಡ್ಡವರಿಗೆ ದೊಡ್ಡ. ನಿಮ್ ಪ್ರಕಾರ ಸಮರ್ಥಿಗೆ ಕೊಡ್ಬೇಕು? ಸಮರ್ಥವ್ರಿಗೆ ಕೊಟ್ರೆ ತುಂಬಾ ಒಳ್ಳೆ ಅಭ್ಯರ್ಥಿ. ಸಮರ್ಥ ನಮ್ಮ ದಾವಣಗೆರೆ ದಕ್ಷಿಣಕ್ಕೆ ಸಮರ್ಥವಾದ ವ್ಯಕ್ತಿ. ಓಕೆ, ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಸಮರ್ಥಿಗೆ ಈ ಬಾರಿ ಟಿಕೆಟ್ ಕೊಟ್ರೆ ಎಲ್ಲ ಹೈದರಾಬಾದ್ ಟೀಮು ಬರುತ್ತೆ, ಮೈಸೂರು ಟೀಮು ಬರುತ್ತೆ, SDPI ಆಕ್ಟಿವ್ ಆಗುತ್ತೆ, ವೋಟ್ ಡಿವೈಡ್ ಆಗುತ್ತೆ ಅನ್ಸಲ್ವಾ ಸರ್? ನಾನು ಅವಾಗ್ಲೇ ಹೇಳಿದೆ ಸರ್, ಇದು ನಮ್ಮ ದಾವಣಗೆರೆ ದಕ್ಷಿಣ ಮಧ್ಯ ಕರ್ನಾಟಕ, ಎಲ್ಲರೂ ಒಟ್ಟಾಗಿ ನಿಲ್ತೀವಿ. ನಾನು ಅವಾಗ್ಲೇ ಹೇಳಿದೆ, ಒಂದ್ ರೀತಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದೆಲ್ಲ, ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅನ್ನೋದು
ಒಂದು ಶಾಮನೂರು ಕುಟುಂಬದಲ್ಲಿ ಇರ್ತಕ್ಕಂತಹ ಎಲ್ಲ ಇಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಶಾಮನೂರು ಶಿವಶಂಕರಪ್ಪ ಕುಟುಂಬದ ಪ್ರತಿಯೊಬ್ಬ ಸದಸ್ಯ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.